ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆಯವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಂಚ್ತಾ ಇರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿಯೂ ನಿಮಗೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಸುದ್ದಿಗಳನ್ನು. ಮೋದಿ ಸರ್ಕಾರಕ್ಕೆ ಧಿಕ್ಕಾರ, ಖಾಸಗೀಕರಣ ಮಾಡುತ್ತಿರುವ ಮೋದಿ ಸರ್ಕಾರಕ್ಕೆ ಧಿಕ್ಕಾರ. ಹಾಗೆ 1 ಲಕ್ಷ ಮೆಟ್ರಿಕ್ ಟನ್ನು ಜೋಳ ಉಪಯೋಗಿಸ್ತಾರೆ 6 ತಿಂಗಳಲ್ಲಿ. ಮತ್ತೆ 6 ತಿಂಗಳಲ್ಲಿ 1 ಲಕ್ಷ ಮೆಟ್ರಿಕ್ ಟನ್ ಬೇಕಾಗ್ತದೆ. ಅದಕ್ಕೆ ಹೆಚ್ಚಿಗೆ ನಾವು ಸ್ಟಾಕ್ ಮಾಡೋಕ್ಕೆ ಅವಕಾಶ ಇಲ್ಲ. ಅಂದರೆ ಜೋಳ ತಡೆಯಲ್ಲ, ರಾಗಿ ಆದರೆ 1 ವರ್ಷ ತಡೀತದೆ, ಇದು ನುಸಿ ಬೀಳ್ತದೆ. ಆದ್ದರಿಂದ ಬೇರೆ ಅಕ್ರಮವಾಗಿ ಬರುವಂಥ ಜೋಳವನ್ನು ನೀವು ಗೋಡನ್ನಲ್ಲಿ ಸ್ಟಾಕ್ ಬಿಡಬಾರ್ದು. ಅವಶ್ಯಕತೆಗಿಂತ ಹೆಚ್ಚಿಗೆ ಜೋಳವನ್ನು ನೀವು ಇಟ್ಕೋಬಾರ್ದು. ನಮಗೆ ಅವಶ್ಯಕತೆ ಇರೋದು ಗೊತ್ತಿದೆ, ಅಷ್ಟನ್ನು ನಾವು ಇಟ್ಕೊಳ್ಬೇಕು ಅಂತೇಳಿ ನಮ್ಮ ಅಧಿಕಾರಿಗಳಿಗಾಗಲೇ ಆದೇಶವನ್ನು ಕೊಟ್ಟಿದ್ದಾರೆ. ಒಂದು ವೇಳೆ ಇದರಲ್ಲಿ ಏನಾದರೂ ಅಕ್ರಮ ಆದರೆ ಕಠಿಣವಾದ ಶಿಕ್ಷೆ ಕೊಡಬೇಕಾಗ್ತದೆ, ಕ್ರಮ ಕೂಡ ತಗೊಳ್ತೀವಿ ಅಂತೇಳಿ ಕೇವಲ ಈ ಸಂದರ್ಭದಲ್ಲಿ ರಾಯಚೂರು, ಬೆಳ್ಳಾರಿ ಮತ್ತು ವಿಜಯನಗರ ಹೊಸ ಜಿಲ್ಲೆಗಳಿಗೆ ಅಧಿಕಾರಿಗಳಿಗೆ ನಾವು ಸೂಚನೆ ಕೊಡ್ತೀವಿ. DC ಕೂಡ ಇದನ್ನು ಸೂಪರ್ವೈಸ್ ಮಾಡಬೇಕು. ಈ ಎಸೆನ್ಷಿಯಲ್ ಕಮೋಡಿಟಿ ಆ್ಯಕ್ಟು ಮತ್ತು ಕಂಟ್ರೋಲ್ ಕಂಪ್ಲೀಟು DC ಬರೋದ್ರಿಂದ ಈ 3 ಜಿಲ್ಲೆಗಳ DC ಕೂಡ ನಾನು ಸಲಹೆ ಮಾಡ್ತಾ ಇದ್ದೀನಿ. ಇವು ಸ್ವಲ್ಪ ನೋಡ್ಕೋಬೇಕಾಗ್ತದೆ. ಏನು ಅಕ್ರಮವಾಗಿ ಬಂದು ಗೋಡೌನ್ನಲ್ಲಿ ಸ್ಟಾಕ್ ಆಗಬಾರ್ದು. ನಮಗೆ ಅವಶ್ಯಕತೆ ಇದ್ದಷ್ಟು ನಾವು ಮಾಡಬೇಕು. ಅದು ಕೂಡ ನಾವು ಬೆಳೆದವರಿಗೆ, ಕರ್ನಾಟಕ ರಾಜ್ಯದಲ್ಲಿ ಬೆಳೆದಂಥ ರೈತರದ್ದು ನಾವು ಸ್ಟಾಕ್ ಮಾಡಬೇಕು. ಅದಕ್ಕೆ ಮಿನಿಮಮ್ ಸಪೋರ್ಟ್ ಪ್ರೈಸ್ ಕೂಡ ಇದೆ, 3,000 ಸಪೋರ್ಟ್ ಪ್ರೈಸ್. DKYC ಅವರಿಗೆ ರದ್ದು ಮಾಡಿದ್ದಾರೆ ಅಂತ ಬರೀತೀನಿ, ರದ್ದು ಮಾಡಿಲ್ಲ. ಅವರೇ ಇರೋದಕ್ಕೆ ನಾವು ಅವ್ರಿಗೆ ಕೊಡೋಕ್ಕಾಗ್ತಾ ಇಲ್ಲ. ಒಂದು ವೇಳೆ ಇದನ್ನು ಅರ್ಥ ಮಾಡ್ಕೊಂಡು ಅವ್ರು ಬಂದರೆ ಅವ್ರಿಗೆ ಯಾವಾಗೂ PDS ಬಾಗಿಲು ತೆರೆದಿರ್ತಾರೆ, ಅವರು ಅಕ್ಕಿಯನ್ನು ತೆಗೆದುಕೊಂಡು ಸ್ಮಾರ್ಟ್ PDS ಅಂದರೆ ಅಳತೆಗೆ ಸಂಬಂಧಪಟ್ಟಂಥ ಎಕ್ವಿಪ್ಮೆಂಟ್ಸನ್ನು PDSನವರೇ ಹಾಕ್ಕೊಳ್ಬೇಕು ಅಂತ ಸುತ್ತೋಲೆಯನ್ನು ಹೊರಡಿಸಿದೆ. ಸುಮಾರು 21 ರೂಪಾಯಿ ಪ್ರತಿ ತಿಂಗಳು ಅವರಿಗೆ ಇದನ್ನು ಹಾಕ್ಕೊಳ್ಳಿ ಅಂತ ಹೇಳಿಬಿಟ್ಟು ಕೊಡ್ತಾ ಇದ್ದಾರೆ ಕೇಂದ್ರ ಸರ್ಕಾರ. ಇಲಾಖೆ ವತಿಯಿಂದ ಕಮಿಷನರು ಪದೇ ಪದೇ ಅವರಿಗೆ ಪತ್ರವನ್ನು ಬರೆದಿದ್ದಾರೆ. ಇದು ಕೇಂದ್ರ ಸರ್ಕಾರದ ಆದೇಶ ಇದೆ. PDSನವರು ಈ ಎಕ್ವಿಪ್ಮೆಂಟ್ಸನ್ನು ನೀವು ಹಾಕ್ಕೋಬೇಕು, ಅಲ್ಲದಿದ್ದರೆ ಇದನ್ನು ಏಪ್ರಿಲ್ 30ಕ್ಕೆ ಅವರು ಈ ಹಣವನ್ನು ನಿಲ್ಲಿಸ್ತಾರೆ. ಯಾವ ಉದ್ದೇಶಕ್ಕೆ 21 ರೂಪಾಯಿ ಪರ್ kg ಕೊಡ್ತಾ ಇದ್ದರು, ಅದು ಆ ಯಂತ್ರಗಳನ್ನು, ತೂಕದ ಅಳತೆಯ ಯಂತ್ರಗಳನ್ನು ನೀವು ಸರಿಯಾದಂಥ ರೀತಿಯಲ್ಲಿ ಹಾಕಿ, ಅದು ಕಮ್ಯುನಿಕೇಷನ್ ಇರಬೇಕು.
ನೀವೇನು ಮಾಡ್ತಾ ಇರ್ತೀರಿ ಅಂತೇಳಿ ಹೆಡ್ ಆಫೀಸ್ ಕಮ್ಯುನಿಕೇಶನ್ ಇರ್ತದೆ. ಆ ಎಕ್ವಿಪ್ಮೆಂಟ್ಸ್ ಹಾಕಿದರೆ ಆ ಎಕ್ವಿಪ್ಮೆಂಟ್ಸ್ನ ಹಾಕ್ತಾ ಇಲ್ಲ. ಕೇಂದ್ರ ಸರ್ಕಾರ ಕೊಡೋ BPL 1 ಕೋಟಿ ಕಾರ್ಡ್ಗಳಿದ್ದರೆ 1,04,00,000 3 ಲಕ್ಷ. ರಾಜ್ಯದ BPL ಕಾರ್ಡು 13 ಲಕ್ಷ, ಈಗಿನ ಸ್ವಲ್ಪ 15 ಲಕ್ಷ ಆಗಿದೆ. ಇದಕ್ಕೆ ಕೊಡುವಂಥ ಅಕ್ಕಿಯನ್ನು ನಾವು ಇಷ್ಟು ದಿನ ಕೊಡ್ತಾ ಇದ್ದೀವಿ. ಇತ್ತೀಚೆಗೆ ಆಗಸ್ಟ್ ಮತ್ತು ಸೆಪ್ಟೆಂಬರಿಂದ ಸ್ಟಾರ್ಟ್ ಮಾಡಿದ್ದೀವಿ ತಗೊಳ್ಳೋಕ್ಕೆ. ಕೇಂದ್ರ ಸರ್ಕಾರದಿಂದ ಕೊಡ್ತಾ ಇರುವಂಥ ಅಕ್ಕಿಯನ್ನು ತೆಗೆದು ಅದು ನಾವು ಹಣ ಜಮಾ ಮಾಡಿ ಆ ಅಕ್ಕಿಯನ್ನು ಸರಬರಾಜು ಮಾಡ್ತಾ ಇದ್ದೀವಿ. ಅದು ಮೊದಲಿನಿಂದ ನಾವು ಸರ್ಕಾರ ಬಂದು ಜುಲೈ 10, 2023ರಿಂದ ರಾಜ್ಯ ಸರ್ಕಾರದ ಕಾರ್ಡ್ಗಳಿಗೆ ನಾವು ಅಕ್ಕಿಯನ್ನು ಕೊಡ್ತಾ ಇದ್ವಿ 5 kg. ಇನ್ನು 5 kgಗೆ DBT ಮುಖಾಂತರ ಹಣ ಕೊಡ್ತಾ ಇದ್ವಿ. ಈಗ ನಾವು ಕೊಂಡುಕೊಡೋದನ್ನು ಓಪನ್ ಮಾರ್ಕೆಟಲ್ಲಿ ನಾವು ಒಂದು ಕೇಂದ್ರ ಸರ್ಕಾರದ ಸಂಸ್ಥೆಗಳು, ಒಂದು ಕೇಂದ್ರೀಯ ಭಂಡಾರ, ಒಂದು NCDF, ಇನ್ನೊಂದು NCCF, ಇನ್ನೊಂದು ಯಾವುದು ನ್ಯಾಪೆಡ್, ಈಗ ಡೈರೆಕ್ಟ್ ಕೇಂದ್ರ ಸರ್ಕಾರ ನ್ಯಾಷನಲ್ ಫುಡ್ ಕಾರ್ಪೊರೇಷನ್ ಕೊಡ್ತೀವಿ ಅಂತ ಹೇಳಿರೋದ್ರಿಂದ ನಾವು ತೆಗೆದುಕೊಳ್ಳೋದಕ್ಕೆ ಏರ್ಪಾಟ್ ಮಾಡಿರ್ತೀವಿ. ಸೆಪ್ಟೆಂಬರಿಂದ ಅಕ್ಕಿಯನ್ನು ತೆಗೆದು ನಾವು ಕೊಡ್ತಾ ಇದ್ವಿ. ಇದು ಕ್ಲಾರಿಫೈ ಯಾಕೆ ಮಾಡಿದ್ವಿ ಅಂದರೆ, ನಾವು ಅಕ್ಕಿ ಕೊಡ್ತಾ ಇದ್ದೀವಿ, ರಾಜ್ಯ ಸರ್ಕಾರದವ್ರು ತಗೊಳ್ತಾ ಇಲ್ಲ ಅಂತ ಹೇಳಿದ್ರಲ್ಲ, ಅಕ್ಕಿ ನಾವು ಅವರಿಂದ ತಗೊಳ್ತಾ ಇದ್ದೀವಿ. ಆದ್ಮೇಲೆ ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸಿರ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.